ಒಂದೊಂದು ಸಾರಿ ಏನು ಅನ್ಸತ್ತಂದರೆ, ಆ ಭಗವಂತ ಗಂಡಿಗೂ ಹೆಣ್ಣಿಗೂ ಸರಿಸಮನಾದ ನ್ಯಾಯ ಯಾಕೆ ಕೊಡಲಿಲ್ಲ ಅಂತ. ಹೇಗೆ ಮನೆ ಬಿಟ್ಟು ಗಂಡು ಹೋಗೋದಿಲ್ಲ, ತಂದೆ ತಾಯಿನೂ ಬಿಟ್ಟು ಹೋಗೋದಿಲ್ಲ, ಇನ್ನೊಬ್ಬರು ನಂಬಿ ಜೀವನ ಮಾಡೋದಿಲ್ಲ, ಏನು ಮಾಡಿದ್ರೂ ಗಂಡಂತೆ ಹೆಚ್ಚು ಮೇಲುಗೈ, ಹೌದಲ್ವಾ? ಆದರೆ ಹೆಣ್ಣು ತಂದೆ ತಾಯಿ ತನ್ನ ಆಡು ಬೆಳೆದ ಜಾಗ ಬಿಟ್ಟು ಇನ್ನೊಬ್ಬರ ಮೇಲೆ ಗಂಡ ಅನ್ನೋ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟು ಇಡೀ ಜೀವನ ಪೂರ್ತಿ ಅವನ ಜೊತೆನೇ ಇರಬೇಕು. ಏನೋ ಖುಷಿ ಪ್ರೀತಿಯಿಂದ ನೋಡಿಕೊಂಡ್ರೆ ತಂದೆ ತಾಯಿ ಪ್ರೀತಿ ಕೊಡೋಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಏನೋ ಆದಷ್ಟು ಪ್ರೀತಿ ಕೈಲಿಂದ ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಒಳ್ಳೆಯದೇ. ಅಥವಾ ಇನ್ಯಾರೋ ಕೆಟ್ಟ ದುಷ್ಟ ಚಟಗಳಿಗೆ ಬಲಿಯಾದಿ ಮತ್ತು ಹೆಣ್ಣಿಗೆ ಗೌರವ ಕೊಡದೇ ಇರೋನು, ಯಾವತ್ತೂ ಅಶ್ಲೀಲವಾದ ಮಾತನ್ನು ಮಾತಾಡ್ತಾ ಹೆಣ್ಣಿಗೆ ತೊಂದರೆ ಕೊಡೋ ಗಂಡ ಸಿಕ್ಕರೆ ಆ ಹೆಣ್ಣಿನ ಪರಿಸ್ಥಿತಿ ಏನಾಗಿರಬೇಕು? ಅವನನ್ನೇ ನಂಬ್ಕೊಂಡು ಬಂದಿರೋ ಆ ಹೆಣ್ಣು, ವಿಚಾರ ಮಾಡಿ. ಇಷ್ಟು ನೋವಾಗತ್ತಲ್ಲ. ಅವ್ರ ಕಡೆ ಅಷ್ಟು ಕಷ್ಟ ತಿಂದು ಅನುಭವಿಸಿ. ಹಾಗಾಗಿ ನೋಡಿ, ನಾವು ಹೇಳ್ತೀವಿ ಗಂಡಸರೇ ಹೊರಗಡೆ ಕೆಲಸ ಮಾಡಿ ಬಂದು ಹೆಚ್ಚು ಕೆಲಸ ಮಾಡಿದ್ದು ನಾವೇ ಅಂದ್ಕೊಂಡು ದೊಡ್ಡ ಚಂಪ ಕೊಚ್ಕೋತೀವಿ. ಆದರೆ ಅವ್ರು ಮಾಡೋ 1% ಕೆಲಸನೂ ನಾವು ಮಾಡೋದು. ಬೆಳಗ್ಗೆ ಬೇಗ ಇರಬೇಕು, ಮನೆ ತಮ್ಮ ಅಸ್ತವ್ಯಸ್ತಗಳನ್ನು ಮುಗಿಸ್ಕೊಂಡು ವೈಯಕ್ತಿಕ ಮನೆ ಕೆಲಸ ಮಾಡಬೇಕು. ಬಾಣೆ ತಿಕ್ಕು, ಕಸ ಹುಡುಗು, ಅಂಗಳ ಹುಡುಗು. ನಾವು ಹೇಳಿಲ್ಲ ಅಂದ್ರೆ ದನ ಕರ್ಗೊಳಿದ್ದು ಅಂದ್ರೆ ಆ ಕೆಲಸ ಮಾಡು, ಆಯಿತಾ? ಅದಾದ ನಂತರ ನಾವು ಹೇಳೋಕ್ಕಿಂತ ಮುಂಚೆ ಅಡುಗೆ ಮಾಡಿ ತಿನ್ನಕ್ಕೆ ಕೊಡ್ಬೇಕು. ನಮಗೆ ಕೊಡಲಿಲ್ಲ ಅಂದ್ರೆ ಇನ್ಯಾಕೆ ಲೇಟ್, ಏನು ಮಾಡತ್ತಿದ್ದಿ ಮನ್ಯಾಗ? ಇವು ನಮ್ಮ ಮಾತ್ರೆ ಸರ. ಇಷ್ಟೆಲ್ಲ ಆಯಿತಾ? ಆಮೇಲೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಅಲ್ಲಿ ಏನೋ ಮಾಡ್ತೀವಿ, ಹರಟೆ ಹೊಡ್ತೀವಿ, ಏನೋ ಖುಷಿ. ಮತ್ತು ಇನ್ನು ಮಕ್ಕಳ ಅವು ಕೈಯ ಪಯ್ಯ ಅಂತಂದು ಎದ್ದು ಅವಕ್ಕೆ ಬೇದ ರಮೇಶ್ ಎಲ್ಲ ಮಾಡಿ ಜಳಕ ಮಾಡಿಸಿ ಊಟ ಮಾಡಿಸಿ ಶಾಲೆಗೆ ತಯಾರು ಮಾಡ್ಬೇಕಾದ್ರೆ ಟೈಮ್ ಎಷ್ಟಾಗಿರ್ತೈತಿ? 9-10 ಆಗಿರ್ತೈತೆ ರೀ. ಏನೋ ಒಂದು ಹೋದ್ರೆ ಹೋಗಲಿಲ್ಲ ಅಂದ್ರೆ ಶಾಲೆ ತನಕ ಬಿಟ್ಟು ಬರಕ್ಕೆ ಹೋಗ್ಬೇಕು. ಇಟ್ರಾಗ ಆ ಹೆಣ್ಣು ಚಹಾ ಕುಡ್ದತಿಲ್ಲೋ ಮತ್ತು ತನ್ನ ತಿಂತತಿಲ್ಲೋ ವಿಚಾರ ಮಾಡ್ತೀವಿ ನಾವು. ಎಲ್ಲರೂ ವ್ಯವಸ್ಥೆ ಮಾಡಿ ಕೊಡೋದಾತ, ಎಲ್ಲರನ್ನ ಕಳಿಸೋದಾತ ಸಜ್ಜು ಮಾಡಿ, ಅದ್ರ ಅದು ವಿಚಾರ ಮಾಡಿರ್ತೈತ್ರಿ. ನೀವೇ ಯೋಚನೆ ಮಾಡಿರಿ. ಸ್ವಲ್ಪ ತ್ರಾಸ ಆಕೈತಿಲ್ಲ ರೀ. ನಮ್ಗೆ ಅದ್ರ ಅನುಭವ ಆಗಂಗಿಲ್ಲ ರೀ, ಹೇಳತ್ತಿದ್ವಿ ಕರೆ. ಅದೇ ಜಾಗ ನಮ್ಮ ಅಕ್ಕ ಅಥವಾ ನಮ್ಮ ತಂಗಿ, ನಮ್ಮ ತಾಯಿ ಇದ್ರೆ ಯೋಚನೆ ಮಾಡಿರಿ. ಯಾರಿಗೆ ಅಕ್ಕ ತಂಗಿಯಾರು ಇರ್ತಾರಲ್ಲ, ಗಂಡನ ಮನ್ಯಾಗ ಕಷ್ಟಪಡ್ತಿರ್ತಾರಲ್ಲ, ಅವ್ರಿಗೆ ಅದ್ರ ಅನುಭವ ಇರ್ತೈತೆ ರೀ. ಇಷ್ಟಾಯ್ತು ಅಂತ ಇದೆಲ್ಲ ಆಗ್ಬಿಡ್ದ ನಾವು ತಿಂದು ಉದುರ್ತೀವಲ್ಲ ತಟ್ಟೆ, ಕಳೆದು ಉದುರ್ತಿಲ್ಲ ಅರಬಿ, ಅದನ್ನೆಲ್ಲ ಸ್ವಚ್ಛ ಮಾಡಬೇಕು, ವಾಶ್ ಮಾಡಬೇಕು. ಅದಾದ ನಂತರ ಏನೋ ಉಳಿದಿದ್ರೆ ಒಂದು ಸ್ವಲ್ಪ ತಿಂತಾವ್ರಿ, ತಿಂದ ಮತ್ತು ಅಲ್ಲಿ ಬಟ್ಟೆ ಹಂಗೆ ಕಳೆದು ಉದುರ್ತಾರೆ. ಸ್ವಲ್ಪ ಬಟ್ಟೆ ಅಲ್ಲಿ ಬಿದ್ದಿದ್ದು ಬಟ್ಟೆ ಕಾಳು ಕಡಿ ಹಸನ್ ಮಾಡಿ ಹಂಗೆ ಮಾಡಿ ಎಲ್ಲ ಮಾಡಿ 1 ಗಂಟೆ ಆಗಿರ್ತೈತಿ. ಮನ್ಕೊಂಡಿರ್ತಾವ್ರಿ. ಮನ್ಕೊಂಡು ಅದೇ ನಿದ್ದೆ ಎತ್ತು ಬಂದು ನೀವು ಬರ್ತೀರಿ. ಎಳ ಊಟ ಹಾಕಿ ಕೊಡ್ಬೇಕು. ಹಾಕಿ ಕೊಟ್ಟು ಒಂದು ವೇಳೆ ಹಾಕಿ ಕೊಡ ಲೇಟ್ ಆದ್ರೂ ಯಾಕೆ ತಡ ಬೇಯಿಸ್ಕೋಬೇಕ್ರಿ. ಏನು ಮಾಡಿದ್ರಿ ಹೆಣ್ಣಿನ ಜನ್ಮ ಭಾಳ ಕೆಟ್ಟೈತಿ. ಆತ
ಎಲ್ಲ ಆತು. ಊಟ ಮಾಡಿ ಅವ್ರಿಗೆ ತಲೆದಿ ಮುಗಿದು ಚಾಪಿಗೆ ಹೋಗಿ ಮನಸ್ಬೇಕು. ಆಯಿತು, ಮನ್ಯಾಗ ಯಾರೋ ಯಾರಿದ್ರೆ ಮತ್ತು ಅವ್ರಿಗೆ ಚಹಾ ಮಾಡಿಕೊಡ್ಬೇಕಾ? ಅವ್ರದ್ದು ಹೇಳಲಿಲ್ಲ. ಅವ್ರದ್ದು ಎಲ್ಲ ವ್ಯವಸ್ಥೆ ಇರ್ತದೆ. ಸ್ವಲ್ಪ ಯಾರು ಸ್ವಲ್ಪ ಏನೋ ಅಂಗವಿಕಲರು ವಯಸ್ಸಾಗಿತ್ತಂದ್ರೆ ಚಹಾ ಮಾಡ್ಕೊಡು. ಹಿಂಗೆ ಆತಿನ ಮತ್ತು ಇದನ್ನು ತಂದು ಏನೋ ಕಸ ಹುಡುಗಿ ಮತ್ತು ಇದನ್ನು ಮಾಡ್ಬಿಡೋದ. ಮಕ್ಕಳು ಬರ್ತಾವೆ, ಮತ್ತು ಅದ್ರ ಅರಿವಿ ತೆಗೆದು ಅವ್ರು ಕಳೀಶ್ ಮತ್ತು ಅವ್ರು ಚಹಾ ಮಾಡ್ಕೊಂಡು ಕುಡ್ದುಡಿಲ್ಲ. ಮತ್ತು ಸಂಜೆ ಅಡುಗೆ ಸಜ್ಜು ಮಾಡಬೇಕ್ರಿ. ಅಡುಗೆ ಮಾಡಲು ಅವಕ್ಕೆ ತಿನಿಸ್ರು ಮಾಡ್ರು ಮನುಷ್ಯರು ತಿನ್ನು ಗಂಡ ಎಲ್ಲ ಮನೆಗೆ ಹುಡುಗರು 11 ತನ ಮನಗಂಗಿಲ್ಲ ರೀ. ಎಲ್ಲ ಆಯ್ತು. ಮತ್ತು ನನ್ನ ಗಂಡ ಬಾ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ, ಓಪನ್ ಆಗಿ ಹೇಳೋದು. ತನ್ನ ಗಂಡನ ಜೋಡ ಮಾತದ್ಯಾ ಹಚ್ಕೋಬೇಕಾಗುತ್ತೆ. ಕ್ಷಮಿಸಿರ್ತಾ ಇಂದ್ರೆ ಎಲ್ಲರೂ ತಪ್ಪಾದ್ರೆ. ಹಾಗಾಗಿ ಬೆಳಗ್ಗೆ ಮತ್ತೆ ಎಲ್ಲ ಯಥಾ ಪ್ರಕಾರ ದಿನ ಇದೆ ರೀ, ದಿವಸ ಇದೆ. ಈಗ ಹಬ್ಬ ಹರಿದಿನ ಬಂದ್ರೆ ಡಬಲ್ ತ್ರಿಬಲ್ ಮತ್ತು ಕೆಲಸ. ಹೋಳ್ಗೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ, ಪಾವ್ನ್ಯಾರು ಬಂದ್ರೆ ಪಂಕ್ತಿಯಾರು ಬಂದ್ರೆ ಅವಾಗ ತಿನ್ನಿಸಿ ಇವ್ರು ಉಣಿಸಿ. ಹೆಣ್ಮಕ್ಳು ಹಬ್ಬರೇ ಯಾಕೆ ಬರ್ತಾವೆ? ಸರಿ ಬಿಟ್ಟು ಗರ್ಭಿಣಿ ಆದ್ರೆ ಅದ್ರ ನೋವೇನು ತಾಡಿ ಇರ್ತೈತೆ ರೀ. 9 ತಿಂಗಳು ಹೆತ್ತು ಹೊತ್ತು ಸಾಕು, ಪಂತಿ ಮಾಡಬೇಕು. ಎಣ್ಣೆ ಅಂಶ ಏನೋ ತಿನ್ನೋ ಆಸೆ ಇರ್ತೈತೆ, ತಿನ್ನೋ ಆಸೆ ಹಡದ ಬಳಕೆ ಎಣ್ಣೆ ಅಂಶ ಏನೇನೋ ಇರ್ತಾವ್ರವ. ನಂಗೆ ಜಾಸ್ತಿ ಗೊತ್ತಿಲ್ಲ ನೋಡ್ರಿ. 9 ತಿಂಗಳು ನೋವು, ಆ ಡೆಲಿವರಿ ಆಗೋ ಸಮಯದ ಆ ನೋವು ಏನು ಹೆಣ್ಣಿನ ಜನ್ಮ. ಮತ್ತೊಂದು ಟೈಮ್ನಾಗ ಮತ್ತೊಂದು ಸರಿ ವಿಡಿಯೋ ಮಾಡ್ತೀನಿ ರೀ. ಇವತ್ತಿಗೆ ಎಷ್ಟು ಸಾಕಂತ ಹೇಳ್ತಾ, ಹರೇ ಕೃಷ್ಣ. ಆ ಭಗವಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡಲಿ, ತೃಪ್ತಿಯ ಜೀವನ, ಆನಂದ ಜೀವನ.